ನೋಡಿ, ಜನಸಾಮಾನ್ಯರನ್ನ ನೀವು ಹೋಗಿ ಮೈಕ್ ಹಿಡಿದು ಕೇಳಿದಂಥ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಏನೇನು ಸಿಗುತ್ತೆ ಅಂತಂದ್ರೆ ಹಲವು ಬೇಡಿಕೆಗಳನ್ನು ಮುಂದಿಡ್ತಾರೆ. ಜನಸಾಮಾನ್ಯರ ಬೇಡಿಕೆಯನ್ನ ಹಾಗಾದ್ರೆ ಕೇಂದ್ರ ಸರ್ಕಾರ ಈಡೇರಿಸುತ್ತಾ? ಏನೇನು ಜನಸಾಮಾನ್ಯರು ಕೇಳುವಂಥ ಪ್ರಶ್ನೆ ಜಾಸ್ತಿ ಕೇಳೋದಿಲ್ಲ. ಅವ್ರು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಕೆಲವೊಂದಿಷ್ಟು ವಸ್ತುಗಳ ಮೇಲೆ, ಫಾರ್ ಎಕ್ಸಾಂಪಲ್ ಪೆಟ್ರೋಲು, ಡೀಸಲ್ಲು, ಗ್ಯಾಸ್ ಬೆಲೆ ಇದನ್ನೇನಾದರೂ ಇಳಿಸುತ್ತಾ ಅಂತ. ಆಮೇಲೆ ಬೇಳೆಕಾಳು, ತರಕಾರಿ, ದಿನಸಿ ವಸ್ತುಗಳ ಬೆಲೆಯೂ ಕೂಡ ಇಳಿಕೆ ಆಗುತ್ತಾ ಅಂತ. ಅದಷ್ಟೇ ಅಲ್ಲದೆ ಈಗ ನೋಡ್ತಾ ಇದ್ದೀರಿ ಚಿನ್ನ ಬೆಳ್ಳಿ ಎಷ್ಟು ಏರ್ತಾ ಇದೆ ಅಂತ ಹೇಳಿ. ಚಿನ್ನ ಬೆಳ್ಳಿ, ಎಲೆಕ್ಟ್ರಾನಿಕ್ ಉಪಕರಣಗಳ ಮೇಲೆ ಬೆಲೆ ಏನಾದರೂ ಕಡಿಮೆ ಆಗುತ್ತಾ? ಕೃಷಿ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನ ಸಿಗುತ್ತಾ ಅನ್ನೋಂಥ ಆಸೆಗಳಿಂದ ನೋಡಲಾಗ್ತಾ ಇದೆ. ಆಮೇಲೆ ಮಿಲೆಟ್ ವರ್ಷ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳಿಗೆ ವಿಶೇಷ ಅನುದಾನ ಏನಾದರೂ ಕೊಡ್ತಾರಾ? ರಸಗೊಬ್ಬರಕ್ಕೆ ಅಧಿಕ ಸಹಾಯಧನ ಏನಾದರೂ ಕೊಡ್ತಾರಾ? ಹಲವು ನಿರೀಕ್ಷೆಗಳಿದೆ ಇದರ ಬಗ್ಗೆ. ಆದರೆ ನಿಜವಾಗುತ್ತಾ ಅನ್ನೋದನ್ನು ನೋಡಬೇಕಲ್ಲ, ಅದು ಬಹಳ ಇಂಪಾರ್ಟೆಂಟ್. ಕೃಷಿ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಹೆಚ್ಚಿನ ಸಹಾಯಧನದ ನಿರೀಕ್ಷೆಯೂ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ರೈತರಿಗೆ ಸಹಾಯ ನೀಡೋ ಸಾಧ್ಯತೆ ಇದೆ. ಪಶುಸಂಗೋಪನೆಗೆ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯದ ಬಗ್ಗೆಯೂ ಕೂಡ ನಿರೀಕ್ಷೆ ಇದೆ. ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ರಕ್ಷಣಾ ಇಲಾಖೆಗೆ ಹೆಚ್ಚಿನ ಅನುದಾನವನ್ನು ಮೀಸಲಿಡೋ ಸಾಧ್ಯತೆ ಇದೆ. ವಿದೇಶಿ ವಿನಿಮಯ, ವಿದೇಶದಿಂದನೇ ನೀವು ರಕ್ಷಣಾ ಇಲಾಖೆಗೆ, ರಕ್ಷಣಾ ಕ್ಷೇತ್ರಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಟ್ಯಾಕ್ಸೇಷನ್ ಅಲ್ಲೂ ಕೂಡ ಜಾಸ್ತಿ ಇರೋದರಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಅನುದಾನವನ್ನು ಮೀಸಲಿಡಲೇಬೇಕು ರಕ್ಷಣಾ ಕ್ಷೇತ್ರಕ್ಕೆ. ಯುದ್ಧ ವಿಮಾನ ತಯಾರಿಕೆಗೆ ಹೆಚ್ಚಿನ ನೆರವು ನಿರೀಕ್ಷೆ ಇದೆ. ಸ್ಟಾರ್ಟಪ್, ಅದ್ರ ಮೇಲೂ ಕೂಡ ನಿರೀಕ್ಷೆ ಇದೆ. ಸ್ಟಾರ್ಟಪ್ಗಳಿಗೆ ಮುಂದಿನ ವರ್ಷದವರೆಗೆ ತೆರಿಗೆ ವಿನಾಯಿತಿ ಏನಾದರೂ ಕೊಡ್ತಾರಾ ಅಂತ. ಆಮೇಲೆ ಸೋಲಾರ್ ಕ್ಷೇತ್ರಕ್ಕೆ ಈ ಬಾರಿ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆ ಕೊಡಲಾಗ್ತಾ ಇದೆ. 5G ಸೇವೆಗಳಿಗೆ ಹೆಚ್ಚಿನ ಒಲವು ನೀಡುವಂಥ ಸಾಧ್ಯತೆಯೂ ಕೂಡ ಇದೆ. ನಿರೀಕ್ಷೆಗಳು ಕೇವಲ ಇಷ್ಟೇ ಅಲ್ಲ, ಬಹಳಷ್ಟಿದ್ದಾವೆ. ನಾನು ಹೇಳ್ತಾ ಇದ್ನಲ್ಲ, ಚಿನ್ನ ಬೆಳ್ಳಿ ಅಂತ. ಜನಸಾಮಾನ್ಯರಿಗೆ ನೀವು ಹೋಗಿ ಮೈಕ್ ಹಿಡಿದು ಕೇಳಿದ್ರೆ ಇಷ್ಟೇ ಅವರ ನಿರೀಕ್ಷೆಗಳು. ಏನಿಲ್ಲ ಸರ್, ಪೆಟ್ರೋಲು ಡೀಸೆಲ್ ಬೆಲೆ ಕಡಿಮೆ ಆದರೆ ಸಾಕು. ಅದಾದ ಮೇಲೆ ಚಿನ್ನ ಬೆಳ್ಳಿ ದರ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ, ಹೀಗೆ ಆದರೆ ಮುಂದೆ ಹೆಂಗೆ ಜೀವನ, ಹೀಗನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಆಸೆಗಳಿಂದ ನೋಡ್ತಾ ಇದ್ದಾರೆ. ಏನಾದರೂ ಚೇಂಜಸ್ ಆಗುತ್ತಾ ಅಂತ, ಕೇಂದ್ರ ಸರ್ಕಾರದಿಂದ ಏನೇನು ಅನುದಾನವನ್ನು ಮಾಡಲಾಗುತ್ತೆ ಅಂತ.